ಇನ್ನು ಪತ್ನಿ ರೂಪ ಈ ಒಂದು ರೀಲ್ಸ್ ಮಾಡಿ ಸ್ಟೇಟಸ್ ಇಟ್ಕೊಳ್ತಾ ಇದ್ದಂತೆ ಲೇ ಇವಳೆ ಈ ಕರಿಮಣಿ ಸ್ಟೇಟಸ್ ಅನ್ನ ತೆಗಿಯೇ ಅಂತ ಗಂಡ ಮೊಬೈಲ್ನಲ್ಲಿ ಗದರಿದ್ನಂತೆ. ಈ ರೀಲ್ಸ್ ಮಾಡಿ ಹಾಕಿದೆಯಲ್ಲ ಇದನ್ನು ಮೊದಲು ಸ್ಟೇಟಸ್ ಇಂದ ತೆಗಿ ಅಂತ ಗಂಡ ಗದರಿದ್ದ. ಮಾವನ ಜೊತೆ ರೀಲ್ಸ್ ಮಾಡಿ ಮಾನ ತೆಗಿತೀಯಾ ಅಂತ ಆಕೆಗೆ ಬೈದಿದ್ದ. ನಾನು ಕರಿಮಣಿ ರೀಲ್ಸ್ ಅನ್ನ ತೆಗೆಯೋದಿಲ್ಲ ಅಂತ ರೂಪಾ ಕೂಡ ಗಂಡನ ಜೊತೆಯಲ್ಲಿ ಗಲಾಟೆ ಮಾಡಿದ್ಲು. ಆಯ್ತು ಕರಿಮಣಿ ಮಾಲೀಕ ನಾನಲ್ಲ ಅಲ್ವಾ ಅಂತ ಗಂಡ ಕುಮಾರ್ ಹೆಂಡತಿಯಿಂದ ಮುನಿಸ್ಕೊಂಡಿದ್ದ. ರೀಲ್ಸ್ ಮಾಡಿ ಮರ್ಯಾದೆ ತೆಗಿತಾವಳೆ ಅಂತ ಕರಿಮಣಿ ಮಾಲೀಕ ಸೂಸೈಡ್ ಮಾಡಿಕೊಂಡಿದ್ದಾನೆ. ನೈಜ ಕರಿಮಣಿ ಮಾಲೀಕ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಂಡತಿಗೆ ಫೋನ್ ಕೂಡ ಮಾಡ್ತಾನೆ. ಮೊದಲು ಆ ಸ್ಟೇಟಸ್ ಅನ್ನ ತೆಗಿ ಅಂತ ಹೇಳ್ತಾನೆ. ಆದರೂ ಕೂಡ ಹೆಂಡತಿ ಆ ಸ್ಟೇಟಸ್ ಅನ್ನ ತೆಗೆಯೋದಕ್ಕೆ ಹೋಗಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿಯ ನಡುವೆ ಮಾತಿಗೆ ಮಾತು ಕೂಡ ಬೆಳೆದಿತ್ತು. ಇದಾದ ಬಳಿಕ ಈ ಒಂದು ಸ್ಟೇಟಸ್ ಅನ್ನ ಹಾಕೊಂಡು ನನ್ನ ಮಾನ ತೆಗಿತಾ ಇದ್ದಾಳೆ ಅಂತ ಗಂಡ ಕುಮಾರ್ ಮುನಿಸ್ಕೊಂಡಿದ್ದ. ಇದಾದ ಬಳಿಕ ರೀಲ್ಸ್ಗೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ನನಗೆ ರೀಲ್ಸ್ ಮಾಡೋಕ್ಕೆ ಅಧಿಕಾರ ಅಲ್ವಾ, ಅಕ್ಕಿಲ್ವ ನನಗೆ? ನೋಡ್ಬಿಟ್ಟು ಸರ್, ನಮ್ಮ ಅಣ್ಣನ ಫ್ರೆಂಡ್ಸ್ಗಳೆಲ್ಲ ಸುಮಾರು ಯಾರಪ್ಪ ಇವರು ಮಧ್ಯ ನಿಲ್ಸ್ಬಿಟ್ಟು ಈ ಥರ ಡ್ಯಾಟ್ ಮಾಡಿದಾರಲ್ಲ ನಿಮ್ಮ ವೈಫ್ ಎಲ್ಲರೂ, ಇವ್ರಿಗೆ ಏನಾರು ಸಂಬಂಧ ಇದೆಯಾ ಅಂದ್ಬಿಟ್ಟು ಕೇಳಿದ್ರು ಸರ್. ಅಂದರೆ ಸರ್ ನಮ್ಗೆ ಗೊತ್ತಿರುತ್ತೆ ಅವ್ರ ಮಾವ ಅಂತ, ಜನಗಳಿಗೆ ಗೊತ್ತಾಗಲ್ಲ. ಅವರೇನು ನೆಗೆಟಿವ್ ಥಿಂಕ್ ಮಾಡೋಲ್ಲ. ಆದರೆ ಹೇಳಿದ್ರು ನಮ್ಮ ಅಣ್ಣಂಗೆ ಈ ಥರ ಹೆಂಗೆ ಹಾಕೊಂಡಿದ್ರು ಅಂದ್ಬಿಟ್ಟು. ನಮ್ಮ ಅಣ್ಣದಕ್ಕೆ ಸರ್ ಅದೇ ತಕ್ಷಣ ಫೋನ್ ಮಾಡಿ ಕೇಳಿದಾನಂತೆ. ಕೇಳ್ಬಿಟ್ಟು ರೂಪಾಯಿ ಡಿಲೀಟ್ ಮಾಡು, ಹೆಂಗೆ ಹಾಕೊಂಡಿದ್ದೀಯಾ ಅದನ್ನ ಹೊರಗಡೆ ನಮ್ಮ ಫ್ರೆಂಡ್ಗಳೆಲ್ಲ ಸುಮ್ಮನೆ ಇದು ಮಾಡ್ತಿದ್ದಾರೆ ಅಂತ ಕೇಳಿದ್ರು ಸರ್. ಅದರಿಂದ ಸರ್ ಕೇಳಿದ್ದಕ್ಕೆ, ಯಾಕೆ ನನಗೆ ರೀಲ್ಸ್ ಮಾಡೋಕ್ಕೆ ಅಧಿಕಾರ ಅಲ್ವಾ, ಅಕ್ಕಿಲ್ವ ನನಗೆ? ಹೊರಗಡೆ ಎಲ್ಲ ಹುಡುಗಿರೆಲ್ಲ ರೀಲ್ಸ್ ಮಾಡ್ತಾರೆ, ನಾನು ಮಾಡ್ತೀನಿ, ಹೊಸ ಮೊಬೈಲ್ ತಗೊಳ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಆಮೇಲೆ ನೀನು ಇವಾಗ ರೀಲ್ಸ್ ಮಾಡ್ತೀಯಾ, ನೆಕ್ಸ್ಟ್ ಇನ್ನೊಂದು ಗಂಡನ ಬೇಕಂತ ಕೇಳಿದೆ ಸರ್. ನಂಗೆ ಇನ್ನೊಂದು ಗಂಡ ಬೇಕು ಅಂತ ಹೇಳಿದಲ್ಲ. ಆಮೇಲೆ ಬಂದು ಬಾಟ ಮಾಡಮ್ಮ ಅಂತ ಹೇಳಿದಕ್ಕೆ, ಇಲ್ಲ ನಾನು ಬಾಟ ಮಾಡಲ್ಲ, ನೋಡ್ಬಿಟ್ಟು ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ರೀಲ್ಸ್ಗಳ ಹುಚ್ಚಾಟ ಗೀಳು ಇವತ್ತಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕರಿಮಣಿ ಮಾಲೀಕ ಸಾಂಗು ಸಾಕಷ್ಟು ಇವತ್ತು ವೈರಲ್ ಕೂಡ ಆಗ್ತಾ ಇದೆ. ಇದೇ ಒಂದು ರೀಲ್ಸ್ನ ಹುಚ್ಚಾಟಕ್ಕೆ ಪತಿರಾಯನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಹೌದು ಸಂತೋಷ್, ಈ ತರದ ಒಂದು ರೀಲ್ಸ್ ಗಳಿಂದಾಗಿ ಕುಟುಂಬಗಳಲ್ಲಿ ಗಲಾಟೆಗಳು ಉಂಟಾಗ್ತಕ್ಕಂಥದ್ದು, ಸಾವು ನೋವುಗಳಾಗ್ತಕ್ಕಂಥ ಘಟನೆಗಳು ಹೆಚ್ಚಿನದಾಗಿದ್ದಾವೆ. ಅದೇ ರೀತಿಯಲ್ಲಿ ಈಗ ಏನು ವೈರಲ್ ಆಗ್ತಾ ಇರುವಂತಹ ಒಂದು ಹಾಡೇನಿದೆ, ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಒಂದು ಹಾಡೇನು ವೈರಲ್ ಆಗಿದೆ. ಈ ಒಂದು ರೀಲ್ಸ್ ನ ಮಾಡ್ಲಿಕ್ಕೆ ಹೋಗಿ ಆ ಒಂದು ಕುಟುಂಬದಲ್ಲಿ ಈಗ ಒಬ್ಬ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಪತ್ನಿ ಮಾಡಿರ್ತಕ್ಕಂಥ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಒಂದು ವೈರಲ್ ಟಿಕ್ಟಾಕ್ ಹಾಡೇನಿದೆ, ಈ ಒಂದು ಹಾಡಿನಿಂದಾಗಿ ಮನನೊಂದಂತಹ ಪತಿ ಜಮೀನಿನಲ್ಲಿ ಆ ನೇಣಿಗೆ ಬಿಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಿಜಿ ಪಾಳ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ರೀಲ್ಸ್ ಮಾಡಿದಂತಹ ಪತ್ನಿ ಜೊತೆಗೆ ಆಕೆಯ ಪತಿಯೊಂದಿಗೆ ಜಗಳ ನಡೆಯುತ್ತೆ ಈ ಒಂದು ರೀಲ್ಸ್ ನ ಕಾರಣಕ್ಕಾಗಿ. ಈ ಸಂದರ್ಭದಲ್ಲಿ ಮನನೊಂದಂತಹ ರೀಲ್ಸ್ ಮಾಡಿದಂತಹ ಮಹಿಳೆಯ ಪತಿ ಏನಿದ್ದಾರೆ ಸುಮಾರು 33 ವರ್ಷದ ವ್ಯಕ್ತಿ ಏನಿದ್ದಾನೆ, ಈತ ಅವರ ಜಮೀನಿಗೆ ತೆರಳಿ ಅಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಅವರ ಸಹೋದರ ಮಹದೇವ ಸ್ವಾಮಿ ಏನಿದ್ದಾರೆ, ಮೃತ ಕುಮಾರ್ ಏನಿದ್ದಾರೆ, ಅವರ ಪತ್ನಿಯ ರೂಪಾ ಮತ್ತೆ ರೂಪಾಳ ಸಹೋದರ ಮಾವ ಗೋವಿಂದರ ವಿರುದ್ಧ ಕೂಡ ಈಗಾಗಲೇ ದೂರನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಕುಮಾರ್ ಅವರ ಸಹೋದರ ಈಗ ಕುಮಾರ್ ಅವರ ಪತ್ನಿಯ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಈ ತರದ ರೀಲ್ಸ್ ನ ಮಾಡಿರೋದ್ರಿಂದಾಗಿಯೇ ನನ್ನ ತಮ್ಮ ಸಾವಿಗೀಡಾಗಿರ್ತಕ್ಕಂಥದ್ದು, ಅಂದ್ರೆ ನೇಣು ಬಿಗಿದುಕೊಂಡಿರ್ತಕ್ಕಂಥದ್ದು. ಈ ತರ ಅಪಾರ್ಥ ಮಾಡಿಕೊಳ್ಳುವಂತಹ ಹಾಡುಗಳನ್ನ ರೀಲ್ಸ್ ಮಾಡ್ತಕ್ಕಂಥದ್ದಾಗ್ಲಿ, ಮತ್ತೆ ಕುಟುಂಬಗಳಲ್ಲಿ ಈ ಒಂದು ಕೆಲವು ಸಣ್ಣ ಪುಟ್ಟ ಈ ತರದ ಒಂದು ರೀಲ್ಸ್ ಗಳಿಂದಾಗಿ. ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.